ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಿವಿಕೆಗೆ ಪರ್ಯಾಯವಾಗಿ ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿಗೂ ಕಂಟಕ ಶುರುವಾಗಿದೆ. ಬಿಜೆಪಿ ಜೊತೆಗಿನ ಮೈತ್ರಿ ಕಡಿದುಕೊಳ್ಳುವಂತೆ ಎಐಎಡಿಎಂಕೆಗೆ ಡಿಎಂಕೆ ಆಗ್ರಹಿಸಿದೆಯಂತೆ. ತಮಿಳುನಾಡಿನಲ್ಲಿ ಮತ್ತೊಂದು ಬೆಳವಣಿಗೆ. ಎಐಎಡಿಎಂಕೆಗೆ ಡಿಎಂಕೆ ಆಗ್ರಹಿಸಿದೆ ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಕಡಿದುಕೊಳ್ಬೇಕು ಅಂತ. ಕೋಮುವಾದಿ ಬಿಜೆಪಿ ಜೊತೆಗಿರುವಂತ ಎಐಎಡಿಎಂಕೆ ಜೊತೆಗೆ ಡಿಎಂಕೆ ಮೈತ್ರಿ ಅಸಾಧ್ಯ ಅಂತ ಹೇಳಿದೆ. ಬಿಜೆಪಿ ಜೊತೆ ಮೈತ್ರಿ ಕಡಿದುಕೊಂಡ್ರೆ ಮಾತ್ರ ಹತ್ತಿರ ಬರೋದಾಗಿ ಡಿಎಂಕೆ ಷರತ್ತನ್ನ ಹಾಕಿದೆಯಂತೆ. ಇತ್ತ ಎಐಎಡಿಎಂಕೆ ಜೊತೆಗೆ ಡಿಎಂಕೆ ಮೈತ್ರಿ ತಳ್ಳಿ ಹಾಕಿದಂತ ಡಿಎಂಕೆ ವಕ್ತಾರ ಟಿಕೆಎಸ್ ಇಳಂಗೋವನ್ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಮತ್ತು ಡಿಎಂಕೆ ಎರಡು ಬದ್ಧ ವೈರಿ ಪಕ್ಷಗಳು. ಇಂಥ ಸನ್ನಿವೇಶದಲ್ಲಿ ಎರಡೂ ಪಕ್ಷಗಳ ಮೈತ್ರಿ ಅಸಾಧ್ಯ ಅಂತ ಇಳಂಗೋವನ್ ಹೇಳಿದ್ದಾರೆ. ಹಾಗಾದ್ರೆ ಮೈತ್ರಿ ಅಸಾಧ್ಯನಾ? ಟಿವಿಕೆ ಪಕ್ಷ ಅಧಿಕಾರ ಹಿಡಿಯೋದನ್ನ ತಪ್ಪಿಸಬೇಕು ಅನ್ನುವಂತ ಕಾರಣಕ್ಕೆ ಎಐಎಡಿಎಂಕೆ ಮತ್ತು ಡಿಎಂಕೆ ಒಂದಾಗಿ ಬಿಡುತ್ತಾ? ಸಾಕಷ್ಟು ರೋಚಕ ತಿರುವನ್ನ ಪಡ್ಕೊಳ್ತಾ ಇರುವಂತದ್ದು ತಮಿಳುನಾಡಿನ ರಾಜಕಾರಣ. ಪ್ರತಿ ಕ್ಷಣ ಪ್ರತಿ ದಿನವೂ ಕೂಡ ಒಂದೊಂದು ರಣರೋಚಕ ಬೆಳವಣಿಗೆಗಳಾಗ್ತಾ ಇದೆ, ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಬಟ್ ಟಿವಿಗೆ ಅಧಿಕಾರ ಹಿಡಿಬಾರ್ದು ಅನ್ನುವಂಥ ಕಾರಣಕ್ಕೆ ಅಧಿಕಾರದಿಂದ ದೂರ ಇಡೋದಕ್ಕೆ ಅಂತ ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಆದ್ರೂ ಆಗಬಹುದು ಎನ್ನಲಾಗ್ತಾ ಇತ್ತು. ಬಟ್ ಈಗ ಮೈತ್ರಿ ಆಗಬೇಕು ಅಂದ್ರೆ ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಎಐಎಡಿಎಂಕೆ ಕಡಿದುಕೊಳ್ಬೇಕು ಅಂತೇಳಿ ಈಗ ಹೇಳ್ತಾ ಇದ್ದಾರೆ. ಬಟ್ ಇದೆಲ್ಲವೂ ಆಗುತ್ತಾ? ತಮಿಳುನಾಡಿನ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಪ್ರತಿ ಬೆಳವಣಿಗೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಬೆಳವಣಿಗೆಗಳ ನಂತರದಲ್ಲಿ ರಿಸಲ್ಟ್ ಏನು ಅಂತ. ಯಾಕೆಂದ್ರೆ ಒಂದ್ ಕಡೆ ರೆಸಾರ್ಟ್ ರಾಜಕಾರಣ, ಮತ್ತೊಂದ್ ಕಡೆ ಶಾಸಕರನ್ನ ಹಿಡಿದುಕೊಳ್ಳುವಂತ ಪ್ರಯತ್ನ, ಅವರನ್ನ ತಮ್ಮತ್ರನೇ ಇಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಡಿಎಂಕೆ ಕೂಡ ಸರ್ಕಸ್ ಮಾಡ್ತಾ ಇದೆ. ಇದ್ರ ಮಧ್ಯೆ ಟಿವಿಕೆ ಡಿಎಂಕೆ ಒಂದಾಗೋದು ಬೇಡ, ಅಥವಾ ಟಿವಿಕೆ ಇತರೆ ಪಕ್ಷಗಳು ಒಂದಾಗೋದು ಬೇಡ, ಬದಲಿಗೆ ಡಿಎಂಕೆ ಎಐಡಿಎಂಕೆನೇ ಒಂದಾಗಿ ಪಕ್ಷ ಮೈತ್ರಿ ಸರ್ಕಾರವನ್ನ ರಚನೆ ಮಾಡಿಬಿಡುತ್ತಾ? ಹೀಗೊಂದು ಕುತೂಹಲ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದ ಬೆಳವಣಿಗೆಗಳು ಕೂಡ ಆಗ್ತಾ ಇವೆ. ಬಟ್ ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ. MK ಸ್ಟಾಲಿನ್ ಅವರು ಈಗಾಗಲೇ ಒಂದು ಸ್ಪಷ್ಟನೆ ಕೊಟ್ಟಿದ್ರು, ನೀವು ಯಾವುದೇ ಪಕ್ಷದ ಜೊತೆಗೆ ಬೇಕಿದ್ರು ಮೈತ್ರಿಯನ್ನ ಮಾಡ್ಕೊಂಡು ಸರ್ಕಾರ ರಚನೆ ಮಾಡಿ, 6 ತಿಂಗಳು ನಾವು ವಿಪಕ್ಷ ಸ್ಥಾನದಲ್ಲಿದ್ದು ನೋಡ್ತೀವಿ ನಿಮ್ಮ ಆಡಳಿತ ಅಂತ. ಬಟ್ ಇದ್ಯಾಕೋ ಬೇರೆ ರೀತಿ ಟರ್ನ್ ಪಡ್ಕೊಳ್ತಾ ಇದೆ. ತಮಿಳುನಾಡಿನಲ್ಲಿ ಜನನಾಯಕನ್ ಸರ್ಕಾರಕ್ಕೆ ಬೆಂಬಲ ಹೆಚ್ಚಾಗಿದೆ. ಟಿವಿಕೆ ನಾಯಕ ವಿಜಯ್ ಪರ ನಿಂತಂತ ತಮಿಳು ಚಿತ್ರರಂಗದ ಸ್ಟಾರ್ ನಟರು ವಿಜಯ್ ಸರ್ಕಾರ ಅವಕಾಶ ಕೊಡದೇ ಇದ್ರೆ ಮತ್ತಷ್ಟು ಆಕ್ರೋಶವನ್ನ ಎದುರಿಸಬೇಕಾಗುತ್ತೆ. ದಳಪತಿ ವಿಜಯ್ ಪರ ನಟ ವಿಶಾಲ್ ಕೂಡ ಭರ್ಜರಿ ಬ್ಯಾಟ್ ಬೀಸಿದ್ದಾರೆ. ತಮಿಳುನಾಡಿನ ಜನ ವಿಜಯ್ ಸಿಎಂ ಆಗಬೇಕು ಅಂತ ಬಯಸಿದ್ದಾರೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿ ಅಸಾಧ್ಯವಾದ ಮಾತು ಅಂತ ವಿಶಾಲ್ ಹೇಳಿದ್ದಾರೆ. ನಟ CB ಸತ್ಯರಾಜು ಅವರು ಕೂಡ ವಿಜಯ್ ಪರನೇ ಬ್ಯಾಟ್ ಬೀಸಿರೋದು. ತಮಿಳುನಾಡು ಜನ ವಿಜಯ್ನ ಸಿಎಂ ಆಗಿ ಕಾಣೋದಕ್ಕೆ ಅಂತ ಬಯಸ್ತಾ ಇದ್ದಾರೆ. ಜನರ ತೀರ್ಪನ್ನ ರಾಜಕೀಯ ಪಕ್ಷಗಳು ಗೌರವಿಸಿ ಒಪ್ಪಬೇಕು ಅಂತ ಸತ್ಯರಾಜು ಅವರು ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಜನನಾಯಕನ್ ಸರ್ಕಾರಕ್ಕೆ ಈಗ ಬೆಂಬಲ ಹೆಚ್ಚಾಗ್ತಾ ಇದೆ. ನಿನ್ನೆ ಪ್ರಕಾಶ್ ರಾಜ್ ಅವರು ಕೂಡ ವಿಜಯ್ ಪರವಾಗಿ ಬ್ಯಾಟ್ ಬೀಸಿದ್ರು. ಕಮಲ್ ಹಾಸನ್ ಕೂಡ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ರು. ಈಗ ವಿಶಾಲ್ ಮತ್ತು CB ಸತ್ಯರಾಜು ಅವರಿಬ್ರು ಕೂಡ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋದ್ರ ಮೂಲಕ ವಿಜಯ್ ದಳಪತಿಯವರ ಬೆನ್ನಿಗೆ ನಿಂತಿದ್ದಾರೆ. ಈಗಾಗಲೇ ಜನರು ಆದೇಶ ಬರೆದಿದ್ದಾಗಿದೆ. ಬಟ್ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದಂತ ಅವಕಾಶ ವಿಜಯ್ ಅವರಿಗೆ ಸಿಗಬೇಕು ಅಂತ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ತಮಿಳುನಾಡಿನ ಜನತೆ ಬಯಸಿರೋದು ಕೂಡ ಅದನ್ನೇ. ನಟ ದಳಪತಿ ವಿಜಯ್ ಅವರೇ ಸಿಎಂ ಆಗಬೇಕು ಅಂತ. ಹಾಗಾಗಿನೇ ಅವರಿಗೆ ಬಹುಮತವನ್ನ ಅಂದ್ರೆ 118 ಮ್ಯಾಜಿಕ್ ನಂಬರ್ ರೀಚ್ ಆಗದೆ ಇರಬಹುದು, ಬಟ್ 107 ನಂಬರ್ ಅನ್ನ ಕೊಟ್ಟಿದ್ದಾರೆ. 107 ಶಾಸಕರನ್ನ ಗೆಲ್ಲಿಸಿದ್ದಾರೆ. ಅದು ವಿಜಯ್ ಅವರ ಬೆಂಬಲಕ್ಕೆ ಜನ ನಿಂತಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಹಾಗಾಗಿ ಈಗ ವಿಜಯ್ ಪರವಾಗಿ ವಿಶಾಲ್ ಇರಬಹುದು, CB ಸತ್ಯರಾಜು ಇರಬಹುದು, ನಿನ್ನೆ ಕಮಲ್ ಹಾಸನ್, ಪ್ರಕಾಶ್ ರಾಜ್ ಎಲ್ಲರೂ ಕೂಡ ಹೇಳ್ತಿರೋದೇನಪ್ಪಾ ಅಂದ್ರೆ
ಅವರಿಗೆ 107 ನಂಬರ್ ಸಿಕ್ಕಿದೆ. ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಬೇಕಿದೆ, ಆ ಅವಕಾಶವನ್ನ ಗವರ್ನರ್ ಕೊಡ್ಲಿ ಅಂತ. ಆ ನಿಟ್ಟಿನಲ್ಲಿ ಈಗ ನಟ ವಿಜಯ್ ಪರವಾಗಿ ಬೆಂಬಲ ಹೆಚ್ಚಾಗ್ತಾ ಇದೆ. ನಟ ದಳಪತಿ ವಿಜಯ್ ಏನಿದ್ದಾರೆ, ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಾಧನೆ ಮಾಡಿದಂಥವ್ರು, ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟಂಥವ್ರು, ಜೊತೆಗೆ ಅನೇಕ ಸ್ಟಾರ್ ನಟರು ಅವರ ಬೆಂಬಲಕ್ಕೆ ಈ ಹಿಂದೆನೂ ನಿಂತಿದ್ರು. ಬಟ್ ಈಗಲೂ ಕೂಡ ಅವರು CM ಆಗಬೇಕು ಅನ್ನುವಂಥ ಕನಸು ನನಸು ಮಾಡೋದಕ್ಕೆ ಅವರ ಪರವಾಗಿ ನಿಂತು ಬ್ಯಾಟ್ ಬೀಸ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಈಗ ವಿಶಾಲ್ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ, ಅದನ್ನು ಕೂಡ ನೀವು ಗಮನಿಸಬಹುದು. ಅವರು ಕೂಡ ಅದನ್ನೇ ಹೇಳಿರುವಂಥದ್ದು, ತಮಿಳುನಾಡಿನ ಜನರು ಈಗಾಗಲೇ ಆದೇಶವನ್ನ ಬರೆದಿದ್ದಾಗಿದೆ, ಅವರಿಗೆ ಅಧಿಕಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿನೇ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಟ್ವೀಟ್ ಅನ್ನ ವಿಶಾಲ್ ಅವರು ಮಾಡಿದ್ದಾರೆ. ಇನ್ನು CB ಸತ್ಯರಾಜ್ ಅವರ ಎಕ್ಸ್ ಖಾತೆಯ ಟ್ವೀಟ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವರು ಕೂಡ ಅದನ್ನೇ ಹೇಳಿರುವಂಥದ್ದು. ಅವ್ರಿಗೂ ಕೂಡ ಅಂದ್ರೆ ಜನರ ಆದೇಶವನ್ನ ಅಥವಾ ಜನಾದೇಶವನ್ನ ನಾವು ಗೌರವಿಸಬೇಕು, ಹಾಗಾಗಿ ಅವರಿಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ಬೇಕು. ಯಾವ ಪಕ್ಷದ ಜೊತೆಗೆ ಅವರು ಮೈತ್ರಿ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ, ಸರ್ಕಾರ ರಚನೆಗೆ ಅಂತ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಟ್ಟಿನಲ್ಲಿ ಈಗ ದಳಪತಿ ವಿಜಯ್ ಅವರಿಗೆ ಒಬ್ಬೊಬ್ಬರಾಗೆ ಸಹಕಾರವನ್ನ ಅಥವಾ ಬಾಹ್ಯವಾಗಿ ಅವರು ಒಂದಷ್ಟು ಬೆಂಬಲವನ್ನ ಕೊಡುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ. ದಳಪತಿ ವಿಜಯ್ ಅವರಿಗೆ ಅವಕಾಶ ಮಾಡಿಕೊಡಿ, ಈಗಾಗಲೇ ಜನರೇ ಅವರಿಗೆ ವೋಟ್ ಹಾಕೋದ್ರ ಮೂಲಕ ಅವ್ರು CM ಆಗಲಿ ಅಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಈಗ 107 ನಂಬರ್ ಹೊಂದಿರುವಂಥ ಅವರಿಗೆ ಇನ್ನೂ ಕೂಡ 11 ನಂಬರ್ ಬೇಕಾಗುತ್ತೆ. ಆ ನಂಬರ್ ಆದಷ್ಟು ಬೇಗ ಸಿಗಲಿ ಅನ್ನೋದು ಅನೇಕ ನಟರ ಆಶಯ ಆಗಿದೆ. ಹಾಗಾಗಿ ಒಬ್ಬೊಬ್ಬರಾಗೆ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋದ್ರ ಮೂಲಕ ವಿಜಯ್ ಬೆನ್ನಿಗೆ ನಿಲ್ತಾ ಇದ್ದಾರೆ. ನಿನ್ನೆ ಕಮಲ್ ಹಾಸನ್, ಪ್ರಕಾಶ್ ರಾಜ್ ಟ್ವೀಟ್ ಮಾಡಿದ್ರು. ಪ್ರಕಾಶ್ ರಾಜ್ ಅವರು ಕೂಡ ಹೇಳಿದ್ದದನ್ನೇ, ಯಾಕೆ ಗವರ್ನರ್ ಅವಕಾಶ ಮಾಡಿಕೊಡ್ತಾ ಇಲ್ಲ, ಬಹುಮತ ಸಾಬೀತು ಮಾಡಬೇಕಾಗಿರೋದು ವಿಧಾನಸಭೆಯಲ್ಲೇ ಹೊರತು ಗವರ್ನರ್ ಭವನದಲ್ಲಿ ಅಲ್ಲ ಅಂತೇಳಿ. ಅದೇ ರೀತಿಯಾಗಿ ನಟ ಕಮಲ್ ಹಾಸನ್ ಅವರು ಕೂಡ ದಳಪತಿ ವಿಜಯ್ ಅವರ ಬೆನ್ನಿಗೆ ನಿಂತಿದ್ರು. ಇವತ್ತು CB ಸತ್ಯರಾಜು ಮತ್ತೆ ವಿಶಾಲ್ ಇಬ್ರು ಕೂಡ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋದ್ರ ಮೂಲಕ ವಿಜಯ್ ದಳಪತಿ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, ನಿನ್ನೆ ಕಮಲ್ ಹಾಸನ್ ಮತ್ತು ಪ್ರಕಾಶ್ ರಾಜ್ ನಟ ದಳಪತಿ ವಿಜಯ್ ಅವರ ಬೆನ್ನಿಗೆ ನಿಂತಿದ್ರು, ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ರು. ಇವತ್ತು ವಿಶಾಲ್ ಮತ್ತೆ CB ಸತ್ಯರಾಜು ಇಬ್ರು ಕೂಡ ಟ್ವೀಟ್ ಮಾಡೋದ್ರ ಮೂಲಕ ಬೆಂಬಲವನ್ನ ಸೂಚಿಸಿದ್ದಾರೆ. ಇದು ಯಾವ ರೀತಿಯಾಗಿ TVK ಅಥವಾ ನಟ ದಳಪತಿ ವಿಜಯ್ ಅವರಿಗೆ ಪಾಸಿಟಿವ್ ಆಗುತ್ತೆ, ಮುಂದಿನ ಬೆಳವಣಿಗೆಗಳೇನು ಅಂತ? ಒಂದು ರೀತಿಯಾಗಿ ವಿಜಯ್ ಅವರಿಗೆ ಇದು ಪಾಸಿಟಿವ್ ಆಗೋವಂಥ ರೀತಿಯಾಗಿ ತಮಿಳು ಚಿತ್ರರಂಗ ಸಪೋರ್ಟ್ ಮಾಡ್ತಾ ಇದೆ. ಆದರೆ ಈ ಒಂದು ತಮಿಳು ಚಿತ್ರರಂಗ ಒಂದು ರೀತಿ ಜನರ ಒಂದು ಭಾವನಾತ್ಮಕವಾಗಿ ಯಾವ ರೀತಿ ವೋಟ್ ಮಾಡಿದರು ವಿಜಯ್ ಅವ್ರಿಗೆ, ಅದೇ ರೀತಿ ಭಾವನಾತ್ಮಕವಾಗಿ ಚಿತ್ರರಂಗ ಕೂಡ ಸ್ಪಂದಿಸ್ತಾ ಇದೆ. ಒಂದು ರೀತಿ ಅಭಿಮಾನಿಗಳು ಯಾವ ರೀತಿ ವಿಜಯ್ ಅವ್ರನ್ನ ನಂಬಿಕೊಂಡು ವಿಜಯ್ ಅವರು ಏನೋ ಒಂದು ಕ್ರಾಂತಿಯನ್ನು ತರ್ಬೋದು ತಮಿಳುನಾಡಿನಲ್ಲಿ, ಈ ಒಂದು ದ್ರಾವಿಡ ಪಕ್ಷಗಳೇನಿದಾವೆ DMK ಮತ್ತು AIADMK ಕಳೆದ 50 ವರ್ಷಗಳಿಂದ ಆ ಎರಡೂ ಪಕ್ಷಗಳದ್ದೇ ಸಾಮ್ರಾಜ್ಯ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ವಿಜಯ್ ಅವರ TVK ಏನೋ ಒಂದು ಕ್ರಾಂತಿಯನ್ನು ಮಾಡ್ಬೋದು, ಯಾವ ರೀತಿ ಸಿನಿಮಾದಲ್ಲಿ ಹೀರೋ ತನ್ನ ಆಶೋತ್ತರಗಳನ್ನು ಜನರ ಮುಂದೆ ಇಟ್ಟು ತಾನು ಹೇಳಿರ್ತಾನೆ ಅದನ್ನು ಈಡೇರಿಸ್ತಾನಲ್ಲ, ಅದೇ ರೀತಿಯಾಗಿ ಒಂದು ನಿಜ ಜೀವನದಲ್ಲೂ ಕೂಡ ವಿಜಯ್ ಅವರು ಆ ರೀತಿ ಸಾಧನೆ ಮಾಡಿ ತೋರಿಸ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಅಭಿಮಾನಿ ವರ್ಗ ಏನೊಂದು ಮತ ಹಾಕಿದೆ, ಅದೇ ರೀತಿಯಾಗಿರುವಂತಹ ಒಂದು ಹೇಳಿಕೆಗಳನ್ನು ಇವಾಗ ತಮಿಳು ಚಿತ್ರರಂಗದ ನಟರು ನೀಡುತ್ತಿದ್ದಾರೆ. ಏನಂದರೆ ಇಡೀ ಒಂದು ತಮಿಳುನಾಡು ವಿಜಯ್ ಅವರ ಮೇಲೆ ನಂಬಿಕೆ ಇಟ್ಟು ವಿಜಯ್ ಅವರು ಏನೋ ಒಂದು ಕ್ರಾಂತಿ ತರ್ತಾರೆ ಅನ್ನೋ ನಂಬಿಕೆ ಇಟ್ಟು ಅವರಿಗೆ ಮತ ಹಾಕಿದ್ದಾರೆ. ಒಂದು ವೇಳೆ ಇಂಥ ಸಂದರ್ಭದಲ್ಲಿ DMK ಅಥವಾ AIADMK ಪಕ್ಷಗಳು ಎರಡು ಒಂದಾಗಿ ಮೈತ್ರಿಯನ್ನು ಮಾಡಿಕೊಂಡ್ರೆ ಅಂಥ ಸಂದರ್ಭದಲ್ಲಿ ಜನಾಭಿಪ್ರಾಯ ಜನಾದೇಶಕ್ಕೆ ಅದು ಬೆಲೆ ಕೊಟ್ಟಂತೆ ಆಗೋದಿಲ್ಲ ಅಂತೇಳ್ಬಿಟ್ಟು ತಮಿಳು ಚಿತ್ರರಂಗದ ನಟರು ಪ್ರಮುಖವಾಗಿ ವಿಶಾಲಿಂದ ಹಿಡಿದು ಎಲ್ಲ ನಟರುಗಳು ಕೂಡ ಈಗ ವಿಜಯ್ ಪರ ನಿಲ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ
DMK ಮತ್ತು ADMK ನಡುವೆ ಮೈತ್ರಿ ಆಗೋ ಸನ್ನಿವೇಶಗಳು ಕೂಡ ಅತಿ ಕಡಿಮೆ ಅನ್ನೋ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಯಾಕೆಂದರೆ DMK ಮತ್ತು ADMK ಎರಡೂ ಪಕ್ಷಗಳು ಕಳೆದ 50 ವರ್ಷಗಳಿಂದ ಅಧಿಕಾರಕ್ಕಾಗಿ ಮತ್ತು ಪ್ರತಿಷ್ಠೆಗಾಗಿ ಹಲವು ರೀತಿಯಾದಂಥ ಕಿತ್ತಾಟಗಳನ್ನು ನಡೆಸ್ಕೊಂಡು ಬಂದಂಥ ಪಕ್ಷಗಳು. ಜೊತೆಯಲ್ಲೇ ಇದೀಗ ADMK ಪಕ್ಷ BJP ಜೊತೆ ಮೈತ್ರಿ ಮಾಡ್ಕೊಂಡಿದೆ. ಇದೇ ಕಾರಣದಿಂದಾಗಿ DMKಯ ಒಂದು ವಕ್ತಾರರಿರುವಂಥ ಇಳಂಗೋವನ್ ಅವ್ರು ಹೇಳಿರೋದು DMK ಮತ್ತು AIADMK ಇದೆಯಲ್ಲ ಎರಡೂ ಕೂಡ ಎಂದಿಗೂ ಕೂಡ ಮೈತ್ರಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ BJP ಅಂತ ಕೋಮುವಾದಿ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿದೆ AIADMK. ಹಾಗಾಗಿ ನಾವು ಆ ಒಂದು ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಒಂದು ಕಡೆ TVKಗೆ ಬಹುಮತ ಸಿಗ್ತಿಲ್ಲ, ಮತ್ತೊಂದು ಕಡೆ ಈ ಎರಡು DMK ಮತ್ತು AIADMK ಎರಡೂ ಪಕ್ಷಗಳ ಮೈತ್ರಿಗೆ ಆ ಪಕ್ಷದಲ್ಲೇ ಅಸಮಾಧಾನ ಇದೆ. ಜೊತೆಗೆ ಜನಾಭಿಪ್ರಾಯ ಕೂಡ ಆ ಎರಡೂ ಪಕ್ಷಗಳ ಮೈತ್ರಿಯ ವಿರುದ್ಧವಾಗಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇದೊಂದು ರೀತಿ ಥ್ರಿಲ್ಲರ್ ಹಂತಕ್ಕೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ತಮಿಳುನಾಡಿನ ರಾಜಕಾರಣ. ಒಂದು ವೇಳೆ ಏನಾದರೂ TVK ಪಕ್ಷಕ್ಕೆ ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋಕ್ಕೆ ಬಹುಮತ ಸಾಬೀತು ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ತಮಿಳುನಾಡು ರಾಜಕಾರಣದಲ್ಲಿ ಒಂದು ರೀತಿಯಾದಂಥ ಅಲ್ಲೋಲ ಕಲ್ಲೋಲ ವಾತಾವರಣ ಉಂಟಾಗ್ಬೋದು ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ. ನೋಡಿ, ತಮಿಳುನಾಡು ರಾಜಕಾರಣದ ಒಂದೊಂದು ಬೆಳವಣಿಗೆಯನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ TVKಗೆ ಸಾಕಷ್ಟು ನಾಯಕರು ನಟರು ಈಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರಿಗೆ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಅನುಮತಿ ಸಿಗಬೇಕು ಅಂತ. ಮತ್ತೊಂದು ಕಡೆ AIADMK ಮತ್ತು DMK ಏನಾದರೂ ಮೈತ್ರಿ ಆಗುತ್ತಾ ಅನ್ನುವಂಥ ಸಾಧ್ಯತೆಗಳ ಬಗ್ಗೆ ಕೂಡ ಮೊನ್ನೆಯಿಂದಾನು ಚರ್ಚೆ ಆಗ್ತಾ ಇತ್ತು. ಇದು ಆಶ್ಚರ್ಯ ಅನ್ನಿಸಿದ್ರು ಕೂಡ ನಿಜವಾಗ್ಲೂ ಅಂತಹದ್ದೊಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇವೆ. ಆದರೆ BJPಯ ಮೈತ್ರಿಯನ್ನ ಕಡಿದುಕೊಂಡ್ರೆ ಮಾತ್ರ AIADMK ಮತ್ತು DMKಯ ಮೈತ್ರಿಕೂಟ ರಚನೆ ಆಗೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತು ಕೂಡ ಇದೆ. ಬಟ್ ಆ ರೀತಿ ಆಗುತ್ತಾ? ಅದ್ರ ಬದಲಿಗೆ TVK 107 ಸ್ಥಾನಗಳನ್ನ ಗೆದ್ಕೊಂಡಿದೆ. ಅದರ ಜೊತೆಗೆ ಬೇರೆ ಯಾವ ಪಕ್ಷದವರು ಸಹಕಾರ ಕೊಡೋದ್ರ ಮೂಲಕ, ಬಾಹ್ಯ ಬೆಂಬಲವನ್ನ ನೀಡೋದ್ರ ಮೂಲಕ TVKಯನ್ನ ಅಧಿಕಾರಕ್ಕೆ ತರುವಂತ ಕೆಲಸವನ್ನ ಮಾಡ್ತಾರಾ ಅನ್ನೋದು ಕೂಡ ಸದ್ಯದ ಕುತೂಹಲ. AIADMK DMK ಎರಡು ಒಂದಾಗೋದೇ ಇಲ್ಲ ಅಂತ ಅನ್ಕೊಳ್ತಾ ಇದ್ರು, ಅದ್ರ ಬಗ್ಗೆ ಚರ್ಚೆನೆ ಬರಲ್ಲ ಅನ್ಕೊಳ್ತಾ ಇದ್ರು. ಬಟ್ ಅಂಥದ್ದು ಚರ್ಚೆ ಆಗ್ತಾ ಇದೆ. ಹಾಗಾಗಿ ತಮಿಳುನಾಡಿನಲ್ಲಿ ಯಾರು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ? ಹಾಗಾದ್ರೆ ಇಲ್ಲಿವರೆಗೂ ಇದ್ದಿದ್ದು ಒಂದೇ ಆಪ್ಷನ್, ಬೇರೆ ಯಾರು ಲೆಫ್ಟ್ ರೈಟ್ ಎಲ್ಲೂ ನೋಡ್ತಾ ಇರಲಿಲ್ಲ. ಅದು ನಟ ದಳಪತಿ ವಿಜಯ್ ಅವರು CM ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲೇ 100% ರೀತಿ ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಬೇರೆ ಬೇರೆ ಸಾಧ್ಯತೆಗಳ ಬಗ್ಗೆ ತಳ್ಳಿ ಹಾಕುವಂತಿಲ್ಲ ಅಂತ ಚರ್ಚೆಗಳು ಕೂಡ ಆಗ್ತಾ ಇವೆ.